ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಪಾವ್ ಭಾಜಿ ರೆಸಿಪಿ. ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೇನೆ. ಸಣ್ಣ ಸಣ್ಣ ಅಂಗಡಿಗಳಲ್ಲೆಲ್ಲ ಸಿಗ್ತದೆ ನೋಡಿ, ಸ್ಟ್ರೀಟಲ್ಲಿ. ಹಾಗೆಯೇ ಟೇಸ್ಟ್ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇಷ್ಟಪಡುವಂಥ ರೆಸಿಪಿ. ನಾವು ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಸಪೋರ್ಟ್ ಆಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೋಡಿ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನೋಡಿ, ಆದರೆ ಕಲರ್ ಜಾಸ್ತಿ ಇಲ್ಲ, ಆದರೆ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರ್ತದೆ. ನಾನು ಕಲರ್ ಏನು ಆ್ಯಡ್ ಮಾಡಲಿಲ್ಲಲ್ಲ, ಹಾಗಾಗಿ ಕಲರ್ ಬರಲಿಲ್ಲ. ಹಾಗೆ ಫ್ರೆಂಡ್ಸ್, ಈ ರೆಸಿಪಿಯನ್ನು ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 1 ಕ್ಯಾರೆಟ್ ತಗೊಂಡಿದ್ದೇನೆ, 2 ಆಲೂ ತಗೊಂಡಿದ್ದೇನೆ, ಹಾಗೆ 1 ಕಪ್ ಆಗುವಷ್ಟು ಕಾಲಿಫ್ಲವರ್ ತಗೊಂಡಿದ್ದೇನೆ. ಎಲ್ಲ ರಫ್ಲಿ ಹಚ್ಚಿಟ್ಕೊಂಡಿದ್ದೇನೆ, ಕ್ಲೀನಾಗಿ ತೊಳೆದು. ಇದೆಲ್ಲ ಆ್ಯಡ್ ಮಾಡೋಣ ನೋಡಿ. 1 ಕ್ಯಾರೆಟ್, 2 ಆಲೂಗಡ್ಡೆ, ಹಾಗೆ 1 ಕಪ್ಪು ಕಾಲಿಫ್ಲವರ್ ಎಲ್ಲ ಹಾಕ್ತೇನೆ ಕುಕ್ಕರಿಗೆ. ಹಾಗೆ ಫ್ರೆಂಡ್ಸ್, 1 ಅರ್ಧ ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೇನೆ, ಇದನ್ನು ಆ್ಯಡ್ ಮಾಡೋಣ. ಈಗ ಫ್ರೆಂಡ್ಸ್, ಸ್ವಲ್ಪ ವಾಟರ್ ಹಾಕ್ತೇನೆ ನೋಡಿ. 2 ಕಪ್ ವಾಟರ್ ಹಾಕ್ಕೊಂಡಿದ್ದೇನೆ. ಅದು ಮುಳುಗೋಷ್ಟು ಬೇಡ ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು 5 ವಿಸಿಲ್ ತೆಗಿಬೇಕಾಗ್ತದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೇಯಬೇಕಾಗ್ತದೆ ನೋಡಿ ಫ್ರೆಂಡ್ಸ್. ಇದಾಗಿದೆ, ಈಗ ಬೆಂದಿದೆ ನೋಡಿ, ಕೂಲಾಗಿದೆ. ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೇನೆ. ಈಗ ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಕೆಲವೊಬ್ಬರು ಬೀಟ್ರೂಟ್ ಸಹ ಹಾಕ್ತಾರೆ. ಬೀಟ್ರೂಟ್ ಸಹ ಹಾಕ್ಬೋದು. ನಮ್ಮ ಮನೆಯಲ್ಲಿ ಬೀಟ್ರೂಟ್ ತಂದದ್ದಿರಲಿಲ್ಲ, ನಾನು ಹಾಕಲಿಲ್ಲ. ಹಾಗೆ ಹಸಿ ಬಟಾಣಿ ಸಹ ಹಾಕಿದ್ದೇನೆ ನಾನು. ನೀವು ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿಯನ್ನು ಸ್ವಲ್ಪ ಒಂದು 4-5 ಅವರ್ಸ್ ನೆನೆಸಿಟ್ಕೊಂಡು ಬೇಯಿಸಿ ಕೂಡ ಹಾಕ್ಬೋದು. ಇದು ಹೀಗೆ ಒಂದು 5-6 ಬಟಾಣಿ ಹಾಕಿದರೆ ಒಂದು 6 ವಿಸಿಲ್ ಹಾಕಬೇಕಾಗ್ತದೆ ಫ್ರೆಂಡ್ಸ್, ಯಾಕಂದರೆ ಬೇಯಬೇಕಲ್ವ, ಹಾಗಾಗಿ. ನೋಡಿ, ಈಗ ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್. ಮತ್ತು ಬೀಟ್ರೂಟ್ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರ್ತದೆ. ಅದೊಂದು ಪ್ಲಸ್ ಪಾಯಿಂಟ್. ಬೀಟ್ರೂಟ್ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರ್ತದೆ ನೋಡಿ. ಒಂದು 5 ವಿಸಿಲ್ ಹಾಕಲೇಬೇಕು, ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು. ನಾವು ಪಾವ್ ಭಾಜಿ ತಿನ್ನುವಾಗ ನಮಗೆ ಚೂರು ಸಹ ತರಕಾರಿ ಬಾಯಿಗೆ ಸಿಕ್ಕಬಾರ್ದು. ಅಷ್ಟು ಚೆನ್ನಾಗಿ ಬೇಯಬೇಕು, ಸ್ಮ್ಯಾಶ್ ಮಾಡಬೇಕು. ಮತ್ತು ಒಂದನೇ ಸ್ಟೆಪ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಈಗ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಕೊಂಡಿದ್ದೇನೆ. ಯಾವಾಗಲೂ ನೀವು ಇದು ಪಾವ್ ಭಾಜಿ ಮಾಡುವಾಗ ಸ್ವಲ್ಪ ದಪ್ಪ ತಳದ ಬಾಣಲಿ ಪಾತ್ರೆನೇ ಇಟ್ಕೊಳ್ಳಿ. ಮತ್ತು ಸ್ಮ್ಯಾಶ್ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ. ಈಗ ಬಟರ್ ಸೇರಿಸ್ತೇನೆ. ಬಟರಲ್ಲೇ ಚೆನ್ನಾಗಿ ಟೇಸ್ಟ್ ಬರೋದು. ಆಯಿಲ್ ಸಹ ಹಾಕ್ಬೋದು, ಆದರೆ ಬಟರ್ ಹಾಕಿದರೆ ಪಾವ್ ಭಾಜಿ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿ ಫ್ರೆಂಡ್ಸ್. ಬಟರ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತೇನೆ.
ಉರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನಾನು ಒಂದು ಈರುಳ್ಳಿ ತಗೊಂಡಿದ್ದೇನೆ, ಸಣ್ಣ ಹಚ್ಚಿಟ್ಕೊಂಡಿದ್ದೇನೆ. ಎಷ್ಟಾಗುತ್ತೋ ಅಷ್ಟು ಸಣ್ಣ ಹಚ್ಕೊಳ್ಳಿ. ಹಾಕ್ಕೊಳ್ತೇನೆ. ನಾನು ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಒಂದೇ ಹಾಕ್ಕೊಂಡಿದ್ದು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಇದರಲ್ಲೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರಾಯ್ತು. ಈರುಳ್ಳಿಯನ್ನು ಹೊಂಬಣ್ಣ ಬರುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಆಗ್ತದೆ ಆಗ. ಈರುಳ್ಳಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ತದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಫ್ರೆಂಡ್ಸ್ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್ 1 ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೇನೆ, ಒಂದೇ ಹಾಕ್ಕೊಳ್ತೇನೆ ನಾನು. ಮತ್ತು ಪಾವ್ ಭಾಜಿ ಮಸಾಲ ಮತ್ತು ಸ್ಪೈಸಸ್ ಹಾಕ್ಕೊಳ್ತೇವಲ್ವ, ಹಾಗಾಗಿ ಸಾಕಾಗ್ತದೆ ಒಂದೇ. ಈಗ ಫ್ರೆಂಡ್ಸ್ ನಾನು ಒಂದು ದೊಡ್ಡ ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಸಣ್ಣ ಹಚ್ಚಿಟ್ಕೊಂಡಿದ್ದೇನೆ. ಹಣ್ಣಾದ ಟೊಮೆಟೊ ಆಗಬೇಕು. ತುಂಬ ಹಣ್ಣಾದ ಟೊಮೆಟೊ ಹಾಕಿದರೆ ಚೆನ್ನಾಗಿ ಸ್ಮ್ಯಾಶ್ ಆಗ್ತದೆ. ಈಗ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಯಾಕೆಂದರೆ ಟೊಮೆಟೊ ಚೆನ್ನಾಗಿ ಬೇಯ್ತದೆ ಬೇಗ. ಇಲ್ಲಿ ನಾನು ತರಕಾರಿಗೂ ಸಹ ಉಪ್ಪು ಸೇರಿಸ್ಕೊಂಡಿದ್ದೇನೆ. ಇಲ್ಲಿ ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಅಂದರೆ ನೋಡಿ ಸೇರಿಸ್ಕೊಳ್ಬೇಕಾಗ್ತದೆ, ಜಾಸ್ತಿ ಹಾಕ್ಕೊಳ್ಬೇಡಿ. ಈಗ ಫ್ರೆಂಡ್ಸ್ ಟೊಮೆಟೊ ಕೂಡ ಬೆಂದಿದೆ. ಈಗ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ತೇನೆ. ಒಂದು ಚಿಕ್ಕ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಇದೊಂದು 2-3 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಇದು ಕುಕ್ ಆಗಿದೆ ಕ್ಯಾಪ್ಸಿಕಮ್ಮು ಕೂಡ. ಈಗ ನಾನು ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊಳ್ತೇನೆ. ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈಗ ಫ್ರೆಂಡ್ಸ್ 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ, ಯಾಕೆಂದರೆ ಕಲರಿಗೋಸ್ಕರ. ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ ಬರ್ತದೆ ಸ್ವಲ್ಪ. ಯಾಕೆಂದರೆ ನಾವು ಎಲ್ಲಿಯೂ ಕೂಡ ಕಲರ್ ಆ್ಯಡ್ ಮಾಡೋದಿಲ್ಲ, ಅದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಕಾಶ್ಮೀರಿ ಮೆಣಸಿನ ಪೌಡರ್ ಹಾಕ್ಕೊಳ್ತಿದ್ದೇನೆ. ಈಗ ಫ್ರೆಂಡ್ಸ್ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ತೇನೆ. ನಾನು 1.5 ಟೇಬಲ್ ಸ್ಪೂನ್ ಹಾಕ್ಕೊಳ್ತೇನೆ. ಬೇಕಿದ್ದರೆ ನೋಡ್ಕೊಂಡು ಹಾಕ್ಕೊಳ್ಬೋದು, ಖಾರ ನೋಡಿಕೊಂಡು. ಇದು ಸ್ಪೈಸಸ್ ಹಾಕಿದ ಮೇಲೆ ಒಂದು 3-2 ಮಿನಿಟ್ಸ್ ಕುಕ್ ಆದರೆ ಸಾಕು. 2-3 ಮಿನಿಟ್ಸ್ ನೋಡಿ, ಇದು ಕುಕ್ ಆಗಿದೆ. ಈಗ ನಾವು ವೆಜಿಟೇಬಲ್ಸ್ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇವಲ್ವ, ಅದನ್ನು ಹಾಕ್ಕೊಳ್ತೇನೆ. ಈಗ ಸ್ಪೈಸಸ್ ಎಲ್ಲ ನೋಡಿಕೊಂಡು, ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಒಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ಮ್ಯಾಶರಲ್ಲಿ ಇಲ್ಲಿ ಕೂಡ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗ್ತದೆ. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನೋಡಿ ಈಗ ನಾನು ಅದು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಇದು ಸ್ಮ್ಯಾಶ್ ಮಾಡ್ಕೊಂಡಿದ್ದೇವಲ್ವ, ಅದೇ ವಾಟರನ್ನೇ ಹಾಕ್ಕೊಳ್ತೇನೆ. ಒಂದು ಅರ್ಧ ಕಪ್ ವಾಟರ್ ಆ್ಯಡ್ ಮಾಡ್ತೇನೆ. ಈ ಹದದಲ್ಲೇ ಇರಲಿ. ತುಂಬ ತೀರ ಗಟ್ಟಿನೂ ಬೇಡ, ತೀರ ನೀರಾಗೂ ಇರಬಾರ್ದು. ಮೀಡಿಯಮ್ ಇದರಲ್ಲಿ ಇರಬೇಕು ನೋಡಿ, ಹೀಗೆ ಇರಬೇಕು. ಇನ್ನೊಂದು ಸ್ವಲ್ಪ ಕುಕ್ ಆಗಲಿ ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಎಲ್ಲ ಕುಕ್ ಆಗಿದೆ. ಈಗ ಒಂದು ಚಿಕ್ಕ ತುಂಡು ಬೆಣ್ಣೆ ಹಾಕ್ತೇನೆ.
ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್ ಇದು ಮೂರನೇ ಸ್ಟೆಪ್ಪು. ಒಂದು ತವ ಇಟ್ಟಿದ್ದೇನೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ಬಟರ್ ಹಾಕಿದ್ದೇನೆ, ಬಟರ್ ಮೆಲ್ಟ್ ಆಗ್ತಾ ಇದೆ. ಈ ಕಡೆಯಿಂದ ಬನ್ನನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಮಧ್ಯೆ ಕಟ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ತುಂಬ ರೋಸ್ಟ್ ಆಗಲಿಕ್ಕಿಲ್ಲ ಫ್ರೆಂಡ್ಸ್, ಹಾಗೆ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎರಡು ಕಡೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೇ, ಏನು ರೋಸ್ಟ್ ಆಗಲಿಕ್ಕಿಲ್ಲ ಇದು. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ, ಸರ್ವ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನೀವು ಮನೆಯಲ್ಲಿ ಕೂಡ ಮಾಡಿ. ನಾವು ಏನಾದರೂ ತಿನ್ನಬೇಕಂದ್ರೆ, ಈ ಥರ ಪಾವ್ ಭಾಜಿ ಎಲ್ಲ ತಿನ್ನಬೇಕಂದ್ರೆ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ನಿಮ್ಮ ಮನೆಯಲ್ಲಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅಂತ ಹಾಕಿ